ಒಡ್ಡೋಲಗದಲ್ಲಿ ಏನೆಲ್ಲ ಮೇಧಾವಿಗಳು ಪಂಡಿತೋತ್ತಮರು ಕೂತ್ಕೊಂಡಿದ್ರು, ಹಾಲು ಮತದ ಈ ವ್ಯಕ್ತಿ ಬಂದ. ಹೆಗಲ ಮೇಲೆ ಕಂಬಳಿ ಇತ್ತು, ಕೈಯೊಳಗೊಂದು ಕೋಲಿತ್ತು, ಮುಖದಲ್ಲಿ ಪ್ರಸನ್ನತೆ ತುಂಬಿತ್ತು. ಬಂದು ಒಡ್ಡೋಲಗದ ಮಧ್ಯದಲ್ಲಿ ಹಾಲು ಮತದ ವ್ಯಕ್ತಿ ನಿಂತಾಗ ಅಲ್ಲಿ ಕೂತವರೆಲ್ಲ ಕೇಳಿದರು, ಮುಗಿಲಾರದ ಕಥೆಯನ್ನು ಹೇಳ್ತೀಯಾ? ಹೌದು. ನೀನೇನು ಹೇಳ್ತೀಯ ಮಾರಾಯ, ನಮ್ಮಿಂದ ಹೇಳೋದಕ್ಕಾಗಿಲ್ಲ, ನೀನೇನು ಹೇಳಬಲ್ಲೆ? ನೀನು ಕುರಿಯನ್ನು ಕಾಯುವವನು ಅಂದರು. ಮಂತ್ರಿ ಹೇಳಿದ, ಕುರಿಯನ್ನು ಕಾಯುವವನು ಅಂತ ತಿಳ್ಕೊಂಡು ಅವನು ಯಾಕ ಅಷ್ಟೆಲ್ಲ ನೀವು ಸಣ್ಣತನದಿಂದ ನೋಡ್ತಾ ಇದ್ದೀರಿ? ಹಾಲು ಮತದಲ್ಲಿಯೇ ಜನಿಸಿ ಕಾವ್ಯ ಗಂಗೆಯನ್ನು ಹರಿಸಿರುವಂತಹ ಕವಿರತ್ನ ಕಾಳಿದಾಸ ಕುರುಬನಲ್ಲವೇ? ಹಾಲು ಮತದಲ್ಲಿಯೇ ಜನಿಸಿ ಶಿವಯೋಗದ ಸಾಧನೆಯನ್ನು ಮಾಡಿ ವೀರಶೈವ ಲಿಂಗಾಯತ ಪರಂಪರೆಯ ಎಲ್ಲ ಗುರು ಜಗದ್ಗುರುಗಳಿಗೆ ಮಹಾತಾಯಿಯಾಗಿರುವಂಥ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರು ಕುರುಬರಲ್ಲವೇ? ಹಾಲು ಮತದಲ್ಲಿಯೇ ಜನಿಸಿ ಮುಗುಳುಕೋಡದ ಸ್ಮಶಾನದಲ್ಲಿ 7 ಕೋಟಿ ಮಹಾನ್ ಮಂತ್ರವನ್ನು ಜಪವನ್ನು ಮಾಡಿ ಮುಗುಳುಕೋಡದ ಸ್ಮಶಾನವನ್ನು ಭೂ ಕೈಲಾಸವನ್ನಾಗಿ ಮಾಡಿರುವ ಎಲ್ಲ ಲಿಂಗ ಪ್ರಭುಗಳು ಕುರುಬರಲ್ಲವೇ? ಲಡ್ಡು ಮುತ್ಯ ಕುರುಬನಲ್ಲವೇ? ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಶ್ರೀಹರಿ ಅಂತಿಕೊಂಡು ಕೃಷ್ಣ ಪರಮಾತ್ಮನ ಮುಂದೆ ಪ್ರಾರ್ಥನೆಯನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವಂಥ ಭಕ್ತ ಕನಕದಾಸ ಕುರುಬನಲ್ಲವೇ? 202 ವರ್ಷಗಳವರೆಗೆ ಬದುಕಿ ಜೀವಂತ ಸಮಾಧಿಯನ್ನು ಸ್ವೀಕಾರ ಮಾಡಿದ ಗುಳ್ಳೆಮ್ಮದ ಗಾದಿಲಿಂಗೇಶ್ವರರು ಕುರುಬರಲ್ಲವೇ? ಹಾಲಕೆರೆಯ ಅನ್ನದಾನ ಮಹಾಶಿವಯೋಗಿಗಳಿಂದ ಅನುಗ್ರಹವನ್ನು ಪಡೆದುಕೊಂಡು ಶಿವಯೋಗದ ಸಾಧನೆಯನ್ನು ಮಾಡಿದ ಇಟಗಿಯನ್ನು ಬಂಗಾರದ ಪೆಟ್ಟಗಿಯನ್ನಾಗಿ ಮಾಡಿರುವಂತಹ ಇಟಗಿಯ ಭೀಮಾಂಬಿಕ ತಾಯಿಯವರು ಹಾಲು ಮತದವರಲ್ಲವೇ? ಅವರು ಹಾಲು ಮತದವರು ಅಂತ ಹೀಗ್ಯಾಕೆ ನೋಡ್ತೀರಪ್ಪ ಅಂದರು. ಹೀಗ್ಯಾಕೆ ನೋಡ್ತೀರಿ ಅಂದರು. ಅಷ್ಟು ಅನ್ನೋದ್ರೊಳಗೆ ಏನು ಕಂಬಳಿ ಹಾಕ್ಕೊಂಬಂದ ನೀವ ಅಂದರು. ನೋಡಿ, ಪ್ರಪಂಚ ಹೇಗಿರ್ತದಂದ್ರೆ ಯಾವಾಗಲೂ ಇಲ್ಲದೇ ಇರುವುದನ್ನು ಹುಡುಕ್ತಿರ್ತದೆ. ಇದು ಪ್ರಪಂಚ ಇರುವುದನ್ನು ಹುಡುಕಿ ಪ್ರೋತ್ಸಾಹಿಸೋದಿಲ್ಲ. ನೋಡಿ, ಆವಾಗ ಮಂತ್ರಿ ಹೇಳಿದ, ಕುರುಬನ ಕಂಬಳಿಯನ್ನು ಕಂಡು ಹಾಗ್ಯಾಕೆ ನೀವು ನೋಡ್ತೀರ? ಜಗದ್ಗುರು ರೇವಣ ಸಿದ್ದೇಶ್ವರರಿಗೆ ಪೂಜೆಯ ಗದ್ದುಗೆಯಾಗಿತ್ತು ಕುರುಬನ ಕಂಬಳಿ. ಮಧುಮಕ್ಕಳಿಗೆ ಹಸೆಯ ಮಣೆಯಾಗಿತ್ತು ಕುರುಬನ ಕಂಬಳಿ. ಮಕ್ಕಳಿಗೆ ದೃಷ್ಟಿ ತಾಗಬಾರದೆಂದು ಕುರುಬನ ಕಂಬಳಿಯ ಎಳೆಯನ್ನು ತೆಗೆದುಕೊಂಡು ಕಟ್ತಾರೆ. ಅದು ಸಾಮಾನ್ಯವಾದ ಕಂಬಳಿಯಲ್ಲ. ಮಳೆ ಇಲ್ಲದಾಗ ಮಳೆಯನ್ನು ತರಿಸಿತ್ತು ಕುರುಬನ ಕಂಬಳಿ. ಅದು ಸಾಮಾನ್ಯವಾದ ಕಂಬಳಿ ಅಲ್ಲ. ಇವ ಹಾಲು ಮತವ, ಅವನ ಮತ ಹಾಲು ಮತ. ಹಾಲಿನಂಥ ಮನಸ್ಸನ್ನು ಹೊಂದಿದವನೇ ಹಾಲು ಮತದವನು.